ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ತಮ್ಮ ಹುದ್ದೆಗೆ ಏಕಾಏಕಿ ರಾಜೀನಾಮೆ ಕೊಟ್ಟದ್ದು ಏಕೆ? ದೇಶದ ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಹೀಗೆ ಹಠಾತ್ತನೆ ರಾಜೀನಾಮೆ ಕೊಡೋದು ಸರಿನಾ? ಒಂದೆಡೆ ಪ್ರೈಮ್ ಮಿನಿಸ್ಟರ್ ಫಾರಿನ್ ಟ್ರಿಪ್ಗೆ ಹೊರಟು ನಿಂತಿದ್ದಾರೆ, ಇನ್ನೊಂದೆಡೆ ರಾಜ್ಯಸಭೆಯ ಅಧಿವೇಶನ ನಡೀತಾ ಇದೆ. ಮುಂಗಾರು ಅಧಿವೇಶನ ಶುರುವಾಗಿ ಕೇವಲ ಒಂದೇ ಒಂದು ದಿನ ಆಗಿದೆ. ಇಂತಹ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆ ಕೊಡೋದಕ್ಕೆ ಕಾರಣವಾದರೂ ಏನು? ರಾಜ್ಯಸಭೆಯ ಸಭಾಪತಿಯಾಗಿ ಸೋಮವಾರ ಧನ್ಕರ್ ಚುರುಕಿನಿಂದಲೇ ಕಲಾಪವನ್ನು ನಡೆಸಿಕೊಟ್ಟಿದ್ದಾರೆ. 5 ಹೊಸ ಸದಸ್ಯರಿಗೆ ಪ್ರಮಾಣ ವಚನವನ್ನು ಕೂಡ ಬೋಧಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಬರ್ತ್ಡೇಗೆ ವಿಶ್ ಮಾಡಿ ಒಂದೊಳ್ಳೆಯ ಭಾಷಣ ಕೂಡ ಮಾಡಿದ್ದಾರೆ. ಮಧ್ಯಾಹ್ನ ರಾಜ್ಯಸಭೆ ಕಲಾಪದಲ್ಲಿ ಗದ್ದಲ ಆಯಿತು. ಸಂಜೆವರೆಗೆ ಸಭೆಯನ್ನು ಮುಂದೂಡಿದ್ದಾರೆ. ಸಂಜೆ ವಾಪಸ್ ಬಂದು ನ್ಯಾಯಮೂರ್ತಿ ವರ್ಮಾ ಅವರ ವಾಗ್ದಂಡನೆಯ ಕುರಿತು ಸದಸ್ಯರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಕಲಾಪ ಮುಗಿದ ಬಳಿಕವೂ ಕೂಡ ರಾತ್ರಿ 7:30 ಗಂಟೆವರೆಗೂ ಕೆಲವು ಸಂಸದರು ಅವರ ಜೊತೆಗೆ ಫೋನ್ನಲ್ಲಿ ಮಾತಾಡಿದ್ದಾರೆ. ಆದರೆ ರಾತ್ರಿ 9:25ಕ್ಕೆ ಹಠಾತ್ತಾಗಿ ಧನ್ಕರ್ ಅವರು ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ಅದು ಅವರ ಅಧಿಕೃತ ಎಕ್ಸ್ ಖಾತೆಯಲ್ಲಿ ರಾಜೀನಾಮೆ ನೀಡಿದ ಸುದ್ದಿ ಪ್ರಕಟ ಆಗಿದೆ. ಈ ಹಠಾತ್ ರಾಜೀನಾಮೆಗೆ ಏನು ಕಾರಣ ಅನ್ನೋದು ಈಗ ಬಹಳ ದೊಡ್ಡ ಚರ್ಚೆಯ ವಿಷಯ ಆಗಿದೆ. ನನ್ನ ಆರೋಗ್ಯದ ಕಡೆಗೆ ಗಮನ ಕೊಡಬೇಕಾಗಿದೆ, ಹಾಗಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಜಗದೀಪ್ ಧನ್ಕರ್. ಬನ್ನಿ, ರಾಷ್ಟ್ರಪತಿಗೆ ಅವರು ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರವನ್ನು ಒಮ್ಮೆ ನೋಡೋಣ. ಏನ್ ಬರೆದಿದ್ದಾರೆ ಈ ಪತ್ರದಲ್ಲಿ? ಟು ಪ್ರಿಯಾರಿಟೈಸ್ ಹೆಲ್ತ್ ಕೇರ್ ಅಂಡ್ ಅಬೈಡ್ ಬೈ ದಿ ಮೆಡಿಕಲ್ ಅಡ್ವೈಸ್, ಐ ಹಿಯರ್ ಬೈ ರಿಸೈನ್ ಆಸ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಫೆಕ್ಟಿವ್ ಇಮ್ಮಿಡಿಯೇಟ್ಲಿ ಇನ್ ಅಕಾರ್ಡೆನ್ಸ್ ವಿತ್ ಆರ್ಟಿಕಲ್ 6A ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಅಂದ್ರೆ ಆರೋಗ್ಯದ ಕಾರಣಕ್ಕೆ ವೈದ್ಯರ ಸಲಹೆ ಮೇರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಸೋಮವಾರ ಇಡೀ ದಿನ ರಾಜ್ಯಸಭೆ ಕಲಾಪದಲ್ಲಿ ಕೂತಿದ್ದಾರೆ. ಯಾವ ಆರೋಗ್ಯದ ಸಮಸ್ಯೆಯೂ ಕಾಣಿಸ್ಲಿಲ್ಲ. ಮರುದಿನ ಅಂದ್ರೆ ಮಂಗಳವಾರ, ಇವತ್ತು ರಾಜ್ಯಸಭೆ ಕಲಾಪ ಸಮಿತಿಯ ಸಭೆ ಕರೆದಿದ್ರು. ಬುಧವಾರ, ನಾಳೆ ಜೈಪುರದಲ್ಲಿ ಅವರ ಕಾರ್ಯಕ್ರಮ ಕೂಡ ಫಿಕ್ಸ್ ಆಗಿದೆ. ಇಷ್ಟೆಲ್ಲ ಆರೋಗ್ಯದಿಂದ ಕಳೆಕಳೆಯಾಗಿ ಓಡ್ತಾ ಇದ್ದಂತಹ ಅವರು ಹೀಗೆ ಹಠಾತ್ತಾಗಿ ನನಗೆ ಅನಾರೋಗ್ಯ ಇದೆ, ಅದಕ್ಕಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಸತ್ಯ ಅಲ್ಲ ಅನ್ನೋದು ಎಂಥವರಿಗೂ ಅರ್ಥ ಆಗುತ್ತೆ. ಉಪರಾಷ್ಟ್ರಪತಿ ಅಂದ್ರೆ ಸಾಮಾನ್ಯ ಹುದ್ದೆ ಅಲ್ಲ. ಅವರ ಬಂಗ್ಲೆನಲ್ಲಿ 24x7 ಡಾಕ್ಟರ್ಗಳ ಒಂದು ಟೀಮೇ ರೆಡಿ ಇರುತ್ತೆ. ಅವರು ಕಾರ್ನಲ್ಲಿ ಒಂದು ಕಡೆಗೆ ಹೋಗ್ತಾ ಇದ್ರೆ ಹಿಂದ್ಗಡೆಯಿಂದ ಅವರ ಡಾಕ್ಟರ್ ಟೀಮ್ ಅವರನ್ನು ಫಾಲೋ ಮಾಡುತ್ತೆ. ಎಷ್ಟೋ ಮಂದಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲರುಗಳು ಏನೇ ಅನಾರೋಗ್ಯ ಇದ್ದರೂ ಕೂಡ ಸರ್ಕಾರದ ಖರ್ಚಿನಲ್ಲಿ ಚಿಕಿತ್ಸೆ ಮಾಡಿಸಿಕೊಂಡು ಹಲವು ವರ್ಷಗಳ ಕಾಲ ಅದೇ ಹುದ್ದೆಯಲ್ಲಿ ಖುಷಿಯಾಗಿ ಮಜವಾಗಿ ಇದ್ದಂತಹ ಉದಾಹರಣೆಗಳಿವೆ. ಸರ್ಕಾರಿ ಖರ್ಚಿನಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಿಸಿಕೊಂಡು ಸೇವೆಯಲ್ಲಿ ವರ್ಷಗಟ್ಟಲೆ ಮುಂದುವರಿದವರು ಇದ್ದಾರೆ. ರಾತ್ರಿ 7:30 ಗಂಟೆವರೆಗೆ ಚೆನ್ನಾಗಿ ಎಲ್ಲರ ಜೊತೆಗೆ ಮಾತಾಡ್ತಾ ಇದ್ದವರು ರಾತ್ರಿ 9:00ವರೆಗೆ ಹಠಾತ್ತಾಗಿ ತಮ್ಮ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಾಲ್ ಮೇ ಕುಚ್ ಖಾಲ್ ಹೇ ಎಂದೇ ಅರ್ಥ. ಸದ್ಯಕ್ಕೆ ಈ ರಾಜೀನಾಮೆಯ ನಿಜವಾದ ಕಾರಣ ಯಾರಿಗೂ ಗೊತ್ತಾಗಿಲ್ಲ. ಎಲ್ಲ ಕಡೆ ಊಹಾಪೋಹದ ಚರ್ಚೆ ನಡೀತಾ ಇದೆ. ಅದರಲ್ಲಿ ಒಂದು ಊಹೆ ಹೀಗಿದೆ: ಬಿಜೆಪಿನಲ್ಲಿ ಈಗ ರಾಜೀನಾಮೆಯ ಪರ್ವ ಶುರುವಾಗಿದೆ. ಇದು ಆರಂಭ ಅಷ್ಟೇ. ಇನ್ನಷ್ಟು ಜನರು ರಾಜೀನಾಮೆ ಕೊಡ್ತಾರೆ, ನೋಡ್ತಾ ಇರಿ. ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಇದೆ. ಇದು ಒಂದು ಊಹೆ. ಸ್ನೇಹಿತರೆ, ಏನ್ ನಡೀತಾ ಇದೆ ಬಿಜೆಪಿ ಒಳಗೆ? RSS ಜೊತೆಗಿನ ಬಿಜೆಪಿ ಯುದ್ಧ ಏನಾದರೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಏನಾದರೂ ಬಂದು ತಲುಪಿದೆಯಾ? ಎಲ್ಲಕ್ಕಿಂತ ಮುಖ್ಯವಾಗಿ ಈಗ RSS ಮತ್ತು ಬಿಜೆಪಿ ನಡುವೆ ಒಂದು ಪ್ರಶ್ನೆಗೆ ಸಂಬಂಧಿಸಿ ಖಡಾಖಡಿ ಯುದ್ಧ ನಡೀತಾ ಇದೆ. ಅದು 75 ವರ್ಷಕ್ಕೆ ರಿಟೈರ್ಮೆಂಟ್ ಆಗಬೇಕು ಅನ್ನುವಂತಹ ಪ್ರಶ್ನೆ. RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಬಹಿರಂಗವಾಗಿ ಖಡಾಖಡಿಯಾಗಿ ಈ ಕುರಿತು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿನಲ್ಲಿ ಎಷ್ಟೇ ದೊಡ್ಡವರೇ ಆಗಿರಲಿ, ಯಾವುದೇ ದೊಡ್ಡ ಹುದ್ದೆನಲ್ಲೇ ಇರಲಿ, 75 ವರ್ಷ ವಯಸ್ಸಾದ ತಕ್ಷಣ ರಿಸಿಗ್ನೇಷನ್ ಕೊಟ್ಟು ಜಾಗ ಖಾಲಿ ಮಾಡಬೇಕು ಅಂತ ಇದೇ ಮೋಹನ್ ಭಾಗವತ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಜಗದೀಪ್ ಧನ್ಕರ್ ಅವರಿಗೆ ಕಳೆದ ಮೇ ತಿಂಗಳಲ್ಲಿ 74 ವರ್ಷ ದಾಟಿದ್ದು ಈಗ 75ರಲ್ಲಿದ್ದಾರೆ.
ಅವರು RSS ಸೂಚನೆಯ ಪ್ರಕಾರ ಏನಾದರೂ ರಾಜೀನಾಮೆ ಕೊಟ್ಟಿದ್ದಾರಾ? ಈಗ ಸೆಪ್ಟೆಂಬರ್ನಲ್ಲಿ ಮೋದಿ ಅವರಿಗೆ 75 ತುಂಬುತ್ತದೆ. ಅದಕ್ಕೆ ಪೂರ್ವಭಾವಿಯಾಗಿ ಈಗ ಧನ್ಕರ್ ಏನಾದರೂ ಔಟ್ ಆಗಿದ್ದಾರಾ? ಇನ್ನೆರಡು ತಿಂಗಳಲ್ಲಿ ನರೇಂದ್ರ ಮೋದಿ ಅವರು ಕೂಡ ಹೀಗೆ ಪ್ರಧಾನಿ ಹುದ್ದೆಯಿಂದ ಔಟ್ ಆಗ್ತಾರಾ? ಇದು ಈಗ ನಡೀತಾ ಇರುವಂತಹ ಒಂದು ಚರ್ಚೆ. ಇನ್ನೂ ಒಂದು ಊಹೆ ಇದೆ, ಅದೆಂದರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆ ಖಾಲಿ ಬಿದ್ದಿರೋದು. ಜಗತ್ತಿನ ಅತಿದೊಡ್ಡ ರಾಜಕೀಯ ಪಕ್ಷವಾದಂತಹ ಬಿಜೆಪಿ ಮತ್ತು ಜಗತ್ತಿನ ಅತಿದೊಡ್ಡ NGO ಆಗಿರುವಂತಹ RSS ಕಳೆದ 8 ತಿಂಗಳಿಂದ ಬಿಜೆಪಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮಾಡೋದಕ್ಕೆ ಕಸರತ್ತು ನಡೆಸ್ತಾ ಇದೆ. ಆದರೆ ಈ ಕೆಲಸದಲ್ಲಿ ಒಂದು ಒಮ್ಮತ ಅಭಿಪ್ರಾಯಕ್ಕೆ ಬರೋದಕ್ಕೆ ಬಿಜೆಪಿ ಮತ್ತು RSSಗೆ ಇದುವರೆಗೆ ಸಾಧ್ಯ ಆಗಿಲ್ಲ. JP ನಡ್ಡಾ ಅವರ ಅಧ್ಯಕ್ಷತೆ ಅವಧಿ ಮುಗಿದು 2 ವರ್ಷ ಎಕ್ಸ್ಟ್ರಾ ಟೈಮ್ ಕೂಡ ಕಳೆದು ಅದು ಈಗ ದಾಟಿ ಹೋಗಿದೆ. ಅವರ ಜಾಗಕ್ಕೆ ಇನ್ನೊಬ್ಬ ಹೊಸ ಅಧ್ಯಕ್ಷರು ಬರಬೇಕು, ಅದು ಸಾಧ್ಯ ಆಗ್ತಾ ಇಲ್ಲ. ಮೋದಿ ಅಂಡ್ ಅಮಿತ್ ಶಾ ಹೇಳಿದ ವ್ಯಕ್ತಿಗಳು RSSಗೆ ಆಗಿ ಬರ್ತಾ ಇಲ್ಲ. RSS ಅಧ್ಯಕ್ಷ ಹುದ್ದೆಗೆ ಸೂಚಿಸಿದಂತಹ ವ್ಯಕ್ತಿಯನ್ನ ಮೋದಿ ಮತ್ತು ಅಮಿತ್ ಶಾ ಒಪ್ತಾ ಇಲ್ಲ. ಹಾಗಾಗಿ ಈಗ ಧನ್ಕರ್ ಅವರ ಹುದ್ದೆಯನ್ನ ಖಾಲಿ ಮಾಡಿಸಿ ಅಲ್ಲಿಗೆ ಇನ್ನೊಬ್ಬರನ್ನು ತಂದು ಕೂಡಿಸಿ ಆ ಇನ್ನೊಬ್ಬರ ಜಾಗದಲ್ಲಿ ಮತ್ತೊಬ್ಬರನ್ನು ಕೂರಿಸುವಂತಹ ಅಡ್ಜಸ್ಟ್ಮೆಂಟ್ ಏನಾದರೂ ನಡೀತಾ ಇದೆಯಾ? ಅದಕ್ಕಾಗಿಯೇ ತುರ್ತಾಗಿ ರಾತ್ರಿ 9:30 ಗಂಟೆಗೆ ಧನ್ಕರ್ ಅವರು ರಾಜೀನಾಮೆ ಕೊಟ್ಟು ಹೊರಟು ಹೋದ್ರ? ಇನ್ನೂ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರೋದು ಏನು ಅಂತ ಹೇಳಿದ್ರೆ, ಏನಾದರೂ ಜಗದೀಪ್ ಧನ್ಕರ್ ಅವರನ್ನೇ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರಾ? ಹಾಗೆ ಆಯ್ಕೆ ಮಾಡಿದ್ರೆ ಅವರು ನರೇಂದ್ರ ಮೋದಿ ಅವರ ಆಯ್ಕೆನಾ ಅಥವಾ RSSನ ಆಯ್ಕೆನಾ? ಹಾಗೆ ನೋಡಿದರೆ ಧನ್ಕರ್ RSS ಶಾಖೆಯಿಂದ ಬಂದವರಲ್ಲ. ಬಿಜೆಪಿನಲ್ಲಿ ನೀವು ಯಾರನ್ನೇ ನೋಡಿ, ಅವರು ABVPಯಿಂದ ಮೇಲೆ ಬಂದು ಅಲ್ಲಿಂದ ಬಿಜೆಪಿಯ RSSನ ಬೇರೆ ಶಾಖೆಗೆ ಹೋಗಿ ಅಲ್ಲಿಂದ ಬಿಜೆಪಿ ಪಕ್ಷಕ್ಕೆ ಬಂದಿರ್ತಾರೆ. ಆದರೆ ಧನ್ಕರ್ ಅವರು ಒಂದು ಕಾಲದಲ್ಲಿ ಜನತಾ ದಳದಲ್ಲಿದ್ರು, ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು, 3 ಸಲ MP ಕೂಡ ಆದ್ರು. 2003ರಲ್ಲಿ ಅಂದ್ರೆ ತನ್ನ 53ನೇ ವಯಸ್ಸಿನಲ್ಲಿ ಧನ್ಕರ್ ಅವರು ಬಿಜೆಪಿ ಸೇರಿದ್ದು. ಉಪರಾಷ್ಟ್ರಪತಿ ಹುದ್ದೆಯನ್ನ ಏರಿದ್ರು ಕೂಡ ಈ ಧನ್ಕರ್ ಅವರು ಈವರೆಗೆ ಮೋದಿ ಭಕ್ತರ ರೀತಿಯಲ್ಲೇ ವರ್ತಿಸ್ತಾ ಇದ್ದಾರೆ. ಹೊರಗೆ ಮತ್ತು ಸದನದ ಒಳಗೆ ಎರಡೂ ಕಡೆಗಳಲ್ಲಿ ಮೋದಿಜಿ ಅವರನ್ನು ಆಗಾಗ ವಿಪರೀತವಾಗಿ ಹೊಗಳ್ತಾ ಇರ್ತಾರೆ. ನರೇಂದ್ರ ಮೋದಿ ಅವರನ್ನು ಮಹಾತ್ಮ ಗಾಂಧೀಜಿಗೆ ಹೋಲಿಸಿ ಇತ್ತೀಚೆಗೆ ಒಂದು ಭಾಷಣ ಮಾಡಿದ್ರು. ರಾಜ್ಯಸಭೆಯ ಚೇರ್ಮನ್ ಆಗಿ ಅವರು ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡಬೇಕು, ಆದರೆ ರಾಜ್ಯಸಭೆಯ ಒಳಗೂ ಕೂಡ ಪ್ರಧಾನಮಂತ್ರಿಯವರ ಬಗ್ಗೆ ಏನಾದರೂ ಪ್ರಶ್ನೆ ಬಂದರೆ ಆ ಚರ್ಚೆಗೆ ಕತ್ತರಿ ಹಾಕೋದು ಮತ್ತು ಪ್ರಧಾನಿಯವರನ್ನು ಹೊಗಳೋದು, ಈ ಥರದ ಒಂದು ಪರಿಪಾಠವನ್ನು ಕೂಡ ಧನ್ಕರ್ ಅವರು ಬೆಳೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವರು ಮೋದಿ ಶಿಷ್ಯರಾಗಿರೋದ್ರಿಂದ RSS ಇವರನ್ನ ಏನಾದರೂ ಈ ಸಂದರ್ಭದಲ್ಲಿ ಪದಚ್ಯುತಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆಯಾ? ಈ ಮಧ್ಯೆ ಇನ್ನೂ ಒಂದು ಸುದ್ದಿ ಹಬ್ಬಿದೆ, ಅದು ಚಂದ್ರಬಾಬು ನಾಯ್ಡು ಅವರದ್ದು. ಇತ್ತೀಚೆಗೆ ನಾಯ್ಡು ಅವರು ತೆಲುಗು ದೇಶಂ ಪಕ್ಷದ ಅಶೋಕ ಗಜಪತಿ ರಾಜು ಅವರನ್ನ ಗೋವಾದ ಗವರ್ನರ್ ಆಗಿ ನೇಮಕ ಮಾಡೋದಕ್ಕೆ ಒತ್ತಾಯಿಸಿದ್ರು ಮತ್ತು ಆ ನೇಮಕ ಕೂಡ ಆಯಿತು. ಈಗ ನಾಯ್ಡು ಅವರು ತಮ್ಮ ಪಕ್ಷಕ್ಕೆ ಉಪರಾಷ್ಟ್ರೀಯ ಹುದ್ದೆಯನ್ನೂ ಕೊಡಬೇಕು ಅಂತ ಏನಾದರೂ ಹಠ ಹಿಡಿದಿದ್ದಾರಾ? NDA ಮೇಲೆ ಏನಾದರೂ ಒತ್ತಡ ಹೇರಿದ್ದಾರಾ? ಅದಕ್ಕೆಂದೇ ಧನ್ಕರ್ ಅವರನ್ನ ಈಗ ಜಾಗ ಖಾಲಿ ಮಾಡಿಸಲಾಗಿದೆಯಾ? ಇವೆಲ್ಲ ಪ್ರಶ್ನೆಗಳು ಈಗ ಒಟ್ಟಾರೆ ಚರ್ಚೆನಲ್ಲಿದೆ. ಸ್ನೇಹಿತರೆ, ಧನ್ಕರ್ ಅವರ ಹಠಾತ್ ರಾಜೀನಾಮೆ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಕೋಲಾಹಲದ ಸುದ್ದಿಯಾಗಿದೆ, ಬಹುದೊಡ್ಡ ವಿವಾದವನ್ನು ಸೃಷ್ಟಿಸ್ತಾ ಇದೆ. ಅವರ ರಾಜೀನಾಮೆ ಆರೋಗ್ಯದ ಕಾರಣಕ್ಕಂತೂ ಅಲ್ಲ ಎನ್ನುವುದು ಎಲ್ರಿಗೂ ಈಗ ಗೊತ್ತಾಗಿದೆ. ನಿಜವಾದ ಕಾರಣ ಏನು? ಅದು ಬಹುಶಃ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಬಿಟ್ಟರೆ ಬೇರೊಬ್ಬರಿಗೆ ಗೊತ್ತಿರುವಂತಹ ಸಾಧ್ಯತೆ ಇಲ್ಲ. ರಾಜಕೀಯದಲ್ಲಿ ಯಾವ ಗುಟ್ಟು ಹೆಚ್ಚು ದಿನ ಉಳಿಯೋದಿಲ್ಲ. ಶೀಘ್ರವೇ ಇನ್ನಷ್ಟು ರಾಜೀನಾಮೆಗಳು ಬಿಜೆಪಿ ಒಳಗಿಂದ ಬಂದರೆ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿ ಹುದ್ದೆಗೆ ಕೊಟ್ಟಿರುವಂತಹ ರಾಜೀನಾಮೆಯ ನಿಜವಾದ ಕಾರಣ ಕೂಡ ಬಯಲಿಗೆ ಬರುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.